ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ತಂಪಿನ ಬೀಜದ ಮಿಲ್ಕ್ ಶೇಕ್ ಮಾಡುವುದು ಹೇಗೆ, ಅದನ್ನು ಯಾವ ಯಾವ ಹೆಸರಿನಿಂದ ಕರೆಯುತ್ತಾರೆ, ಅದರ ಬೆನಿಫಿಟ್ಗಳು ಹೇಗಿದೆ ಎಂದು ನೋಡೋಣ ಬನ್ನಿ. ತಂಪಿನ ಬೀಜವನ್ನು ಕಾಮಕಸ್ತೂರಿ, ಸಬ್ಜಾ ಬೀಜ ಮತ್ತು ಇಂಗ್ಲಿಷ್ನಲ್ಲಿ ಬೇಸಲ್ ಸೀಡ್ ಎಂದು ಕರೆಯುತ್ತಾರೆ. ಹೆಸರೇ ಹೇಳುವಂತೆ ತಂಪಿನ ಬೀಜವು ದೇಹವನ್ನು ತಂಪಾಗಿ ಇಡುವ ಗುಣವನ್ನು ಹೊಂದಿದೆ. ಈ ಕಾಮಕಸ್ತೂರಿಯ ಉಪಯೋಗದ ವ್ಯಾಪ್ತಿ ಹೆಚ್ಚು, ಆದರೆ ಅರಿವು ಕಡಿಮೆ. ಇದು ಅನೇಕ ತೊಂದರೆಗಳಿಗೆ ಮದ್ದಾಗಬಲ್ಲದು. ಇದು ಅನೇಕ ಸಮಸ್ಯೆಗಳನ್ನು ನಮ್ಮನ್ನು ಕಾಡದಂತೆ ಕಾಯಬಲ್ಲದು. ಈ ಕಾಮಕಸ್ತೂರಿ ಬೀಜಗಳು ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ಅವುಗಳು ಒಮೆಗಾ 3 ಕೊಬ್ಬಿನಾಮ್ಲಗಳು, ವಿಟಮಿನ್ ಎ, ಬಿ, ಇ ಮತ್ತು ಕೆ, ಕ್ಯಾಲ್ಸಿಯಂ, ರಂಜಕ, ಮೆಗ್ನೀಷಿಯಂ ಮತ್ತು ಕಬ್ಬಿಣದಂತಹ ವಿವಿಧ ಪೋಷಕಾಂಶಗಳಿಂದ ಶ್ರೀಮಂತವಾಗಿದೆ. ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ತಕ್ಷಣವೇ ಕಡಿಮೆ ಮಾಡಿ ಹೈಡ್ರೇಟ್ ಆಗಿರಿಸುತ್ತದೆ. ಇದರಲ್ಲಿನ ಫೈಬರ್ ಅಂಶವು ಹಸಿವನ್ನು ನಿಯಂತ್ರಿಸಿ ಮತ್ತು ತಿನ್ನುವುದನ್ನು ತಡೆಯುತ್ತದೆ. ಮಲಬದ್ಧತೆ ಮತ್ತು ಅಸಿಡಿಟಿಯನ್ನು ಕಡಿಮೆ ಮಾಡುತ್ತದೆ. ಮಧುಮೇಹ ರೋಗಿಗಳಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಚರ್ಮದ ಉರಿಯೂತ ಮತ್ತು ಸನ್ ಬರ್ನ್ನಿಂದ ರಕ್ಷಿಸುತ್ತದೆ. ಬನ್ನಿ ಈಗ ತಂಪಿನ ಬೀಜದ ಮಿಲ್ಕ್ ಶೇಕ್ ಮಾಡುವುದು ಹೇಗೆ ಅಂತ ನೋಡೋಣ. ರಾತ್ರಿ ನೆನೆಸಿಟ್ಟ ತಂಪಿನ ಬೀಜ ಈ ರೀತಿ ಬಂತು ನೋಡಿ. ಇದಕ್ಕೆ ನಾನೀಗ ಬೆಲ್ಲ ಮತ್ತು ಹಾಲು ಮಿಕ್ಸ್ ಮಾಡಿದೆ. ಈ ರೀತಿ ತಂಪಿನ ಬೀಜದ ಮಿಲ್ಕ್ ಶೇಕ್ ರೆಡಿ ಆಯಿತು. ಈ ರೀತಿ ಮಾಡಿ ಇದನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ತಂಪಿನ ಬೀಜಗಳನ್ನು ಬೆರೆಸಿರುವ ಜ್ಯೂಸ್, ಮಿಲ್ಕ್ ಶೇಕ್, ದ್ರವ ಪದಾರ್ಥಗಳ ರುಚಿಯನ್ನು ನೀವು ಸವಿದಿರಬಹುದು. ಮನೆಯಲ್ಲಿ ಒಮ್ಮೆ ಈ ರೀತಿ ಆರೋಗ್ಯಕರ ಪಾನೀಯಗಳನ್ನು ಮಾಡಿ ನೋಡಿ. ಥ್ಯಾಂಕ್ ಯು.